ಬೂದಗುಂಬಳೆನ ಯಾಕೆ ಹೆಚ್ಚು ಜನಗಳು ಬಳಸೋದಿಲ್ಲ ಅಂತಂದರೆ, ಒಂದು, ಇದು ಅಟ್ರಾಕ್ಟಿವ್ ತರಕಾರಿ ಅಲ್ಲ, ಇದಕ್ಕೆ ಸುವಾಸನೆ ಇಲ್ಲ, ಇದಕ್ಕೆ ರುಚಿ ಇಲ್ಲ, ಇದಕ್ಕೆ ಬಣ್ಣವಿಲ್ಲ. ರುಚಿ ಇಲ್ಲದೆ, ಬಣ್ಣವಿಲ್ಲದೆ, ಸುವಾಸನೆ ಇಲ್ಲದೆ ಬಳಸೋ ಪ್ರಮೇಯ ಬರೋದಿಲ್ಲ. ಬೆಂಡೆಕಾಯಿ ಸುವಾಸನೆ ಇದೆ, ರುಚಿ ಇದೆ. ಬೀಟ್ರೂಟು ಸುವಾಸನೆ ಇದೆ, ರುಚಿ ಇದೆ. ಯಾವುದೇ ತರಕಾರಿಗಳು, ಹಣ್ಣುಗಳು ತಗೊಳ್ಳಿ, ಅದಕ್ಕಂತಲೇ ರುಚಿ, ಬಣ್ಣ ಮತ್ತು ಟೇಸ್ಟು, ಇದಿಷ್ಟು ಹೊಂದಿದ್ರೆ ಮಾತ್ರ ನಾವು ನಾಲಿಗೆಗೆ ರುಚಿ. ನಾಲಿಗೆಗೆ ರುಚಿ ಇಲ್ಲದೆ ಯಾವುದನ್ನು ನಾವು ಸೇವನೆ ಮಾಡಲ್ಲ, ಔಷಧಿಯನ್ನು ಬಿಟ್ಟು. ಅದು ಬೇಕಾಬಿಟ್ಟು ಗಂಟ್ಲಲ್ಲಿ ಹಾಕೊಂಡು ನುಂಗ್ಬಿಡ್ತೀವಿ. ಇದಕ್ಕೇನು ಮಾಡ್ತೀವಿ, ಮಜ್ಜಿಗೆ ಹಾಕಿದಾಗ ಒಂದು ಸುವಾಸನೆ, ರುಚಿ ಬರುತ್ತೆ. ಮತ್ತು ಕರುಮೆಣಸಿನ ಪುಡಿ ಹಾಕಿದಾಗ ಸುವಾಸನೆ, ರುಚಿ ಬರುತ್ತೆ. ಸೈಂಧವ ಲವಣ, ಉಪ್ಪು ಹಾಕಿದಾಗ ರುಚಿ ಬರುತ್ತೆ. ಇಷ್ಟು ರುಚಿಗಳು ಸೇರಿದರೆ ಈ ಬೂದಗುಂಬಳೆ ಜ್ಯೂಸನ್ನು ಕುಡಿಬೋದು, ತೊಂದರೆ ಆಗೋದಿಲ್ಲ. ಹೆಚ್ಚೆಚ್ಚು ಕೆಲವರು ಕೇಳ್ತಾರೆ, ಬೂದಗುಂಬಳೆ ಪಲ್ಪು ಸಪ್ರೇಟ್ ಮಾಡೋದ್ರ ಬದಲು ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಕುಡಿಬೋದಲ್ಲ ಅಂತ. ಜ್ಯೂಸನ್ನು ಬಿಟ್ಟು ಪಲ್ಪ್ ಜೊತೆಗೆ ಜ್ಯೂಸನ್ನು ಸೇರಿಸಿ ಕುಡಿಯುವಾಗ ಏನಾಗುತ್ತೆ ಅಂತಂದರೆ, ನೀವು ಕುಡಿಯೋ ಒಂದು ಲೋಟ ಕಾಲು ಲೋಟ ಜ್ಯೂಸ್ ಮಾತ್ರ ಹೋಗುತ್ತೆ, ಅದರ ಮೇಲೆ ಕುಡಿಯೋಕ್ಕಾಗಲ್ಲ. ನೀವು ಇದೆಲ್ಲ ಸೇರ್ಸೋಕ್ಕಾಗಲ್ಲ, ಯಾವುದು ಈ ಮಜ್ಜಿಗೆ ಅದು ಇದೆಲ್ಲ ಸೇರ್ಸೋಕ್ಕಾಗಲ್ಲ. ಜ್ಯೂಸಲ್ಲಿ ಸೇರಿಸ್ಬೋದು. ಪಲ್ಪನ್ನು ಹೇಗೆ ಉಪಯೋಗಿಸೋದು ಅಂತ ಹೇಳ್ತೀನಿ ನಾನು. ಪಲ್ಪ್ ವೇಸ್ಟ್ ಇಲ್ಲ, ವಿಟಮಿನ್ಸು, ಮಿನರಲ್ಸು, ಫೈಬರ್ ಕಂಟೆಂಟು ಜಾಸ್ತಿ ಇದೆ ಇದರಲ್ಲಿ. ಸೊ ಇದು ತುಂಬ ಒಳ್ಳೆಯದಿದು. ಎಲ್ಲ ವಿಚಾರದಲ್ಲೂ ಈ ಬೂದಗುಂಬಳೆ ಒಳ್ಳೆಯದು.